पूज्याय राघवेंद्राय सत्यधर्मरताय च भजतां कल्पवृಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡೋ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮಿಕ್ಸಿನೇ ಓಕೆ. ಇವಾಗ ಇದು ಬ್ರೆಡ್ ಇದೆ ಅಲ್ಲ, ಈ ಬ್ರೆಡ್ನೆಲ್ಲ ಹಾಕ್ಕೊಳ್ಳಿ. ಓಕೆ, ಎಲ್ಲ ಬ್ರೆಡ್ನ ಹಾಕ್ಕೊಳ್ಳೋಣ. ಎಷ್ಟು ಕ್ವಾಂಟಿಟಿಯಲ್ಲಿ ಆದರೂ ಮಾಡಿ, ಕ್ವಾಂಟಿಟಿ ಇನ್ಕ್ರೀಸ್ ಡಿಕ್ರೀಸ್ ಎಷ್ಟಾದರೂ ಮಾಡ್ಕೋಬೋದು. ಓಕೆ, ಸಮ್ಮರ್ ಇರೋದ್ರಿಂದ ಚಿಕ್ಕ ಮಕ್ಕಳೆಲ್ಲ ಮನೆಯಲ್ಲಿದೆ, ಏನಾದರೂ ಒಂದು ಮಾಡಬೇಕು. ಓಕೆ, ಮಕ್ಕಳಿಗೂ ಸಮಾಧಾನ, ನಮಗೂ ಸಮಾಧಾನ. ಹೋಮ್ ಮೇಡ್ ಫುಡ್ ಆಗಿರೋದ್ರಿಂದ ನಮಗೂ ಸಮಾಧಾನ ಇರುತ್ತೆ, ಟೆನ್ಷನ್ ಇರಲ್ಲ. ಮಕ್ಕಳಿಗೂ ಮಾಡಿಕೊಟ್ಟಂಗೂ ಆಗುತ್ತೆ, ಮಕ್ಕಳು ಸಹ ಖುಷಿಯಿಂದ ಇರ್ತಾರೆ. ಓಕೆ, ಎಲ್ಲ ಬ್ರೆಡ್ನ ಹಾಕ್ಕೊಂಡು ಒಂದು ಸಲ ತಿರ್ಸ್ಕೋಬೇಕು. ಓಕೆ, 2 ಟ್ರಿಪ್ ತಿರ್ಸ್ಕೋಬೋದು. ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ 2ರಿಂದ 3 ಸಲ ತಿರ್ಸ್ಬೋದು. ಕ್ವಾಂಟಿಟಿ ಕಡಿಮೆ ಇದ್ದರೆ 1 ಸಲ. ಓಕೆ, ಇವಾಗ ಇದೆಲ್ಲ ಪೌಡ್ರ್ ಮಾಡ್ಕೊಂಡು ಇವಾಗ ಇದ್ರಾಗೆ ಮಿಲ್ಕ್ ಪೌಡ್ರ್ ಹಾಕ್ಕೊತೀನಿ. ಓಕೆ, ಕ್ವಾಂಟಿಟಿ ಜಾಸ್ತಿ ಅಥವಾ ಕಡಿಮೆ ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇವಾಗ ಒಂದು ಸಲ ಮತ್ತೆ ಮಿಕ್ಸಿ ಮಾಡಬೇಕು. ಮಿಕ್ಸಿ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಸಕ್ಕರೆ ಹಾಕ್ಕೋಬೇಕು. ಓಕೆ, ಸಕ್ಕರೆ ಹಾಕಿ ಅದು ಮೆಲ್ಟ್ ಆದರೆ ಸಾಕಷ್ಟೇ, ಎಲ್ಲ ಪಾಕ ಗೀಕ ಬರಬೇಕಂತ ಎಲ್ಲ. ಓಕೆ, ಸ್ವಲ್ಪ ಮೆಲ್ಟ್ ಆಗಿದ್ರೆ ಸ್ವಲ್ಪ ಮೆಲ್ಟ್ ಆದರೆ ಸಾಕು. ಪಾಕ ಗೀಕ ಎಲ್ಲ ಬರೋದೇನು ಅವಶ್ಯಕತೆ ಇಲ್ಲ. ಓಕೆ, ಪಾಕ ರೆಡಿ ಇದೆ, ಅದು ಪಾಕ ಎಲ್ಲ ಬೇಡ, ಸಾಕು ಮೆಲ್ಟ್ ಆದರೆ ಸಾಕು. ಇವಾಗ ಮಿಲ್ಕ್ ಪೌಡ್ರ್ ಹಾಗೂ ಬ್ರೆಡ್ ಪೌಡ್ರ್ ಇದೆ ಅಲ್ಲ, ಎರಡನ್ನೇ ಇದರೊಳಗೆ ಹಾಕೋಣ. ನೆಕ್ಸ್ಟ್ ಇವಾಗ ಕೋಕೋ ಪೌಡ್ರ್ ಹಾಕ್ಕೋಬೇಕು. ಕೋಕೋ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕೋಕೋ ಪೌಡ್ರ್ ಹಾಕ್ಕೊಂಡು ಓಕೆ, ಕೋಕೋ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಓಕೆ, ಚೆನ್ನಾಗಿ ಉಂಡೆ ಇಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಲಂಪ್ಸ್ ಗಿಮ್ಸ್ ಎಲ್ಲ ಅಂದರೆ ಉಂಡೆ ಎಲ್ಲ ಇರಬಾರ್ದು, ಆ ಥರ ಕಲಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಕೋಕೋ ಪೌಡ್ರ್ ಹಾಕ್ಕೋಬೇಕು. ಓಕೆ, ಎಲ್ಲ ರೆಡಿ ಆಗಿದೆ. ಕೋಕೋ ಪೌಡ್ರ್ ಹಾಕ್ಕೊಂಡು ಕೋಕೋ ಪೌಡ್ರ್ ಹಾಕ್ಕೊಂಡು ಲಡ್ಡು ಕಟ್ಕೋಬೇಕು. ಓಕೆ, ಇದನ್ನೆಲ್ಲ ಒಂದು ತಟ್ಟೆ ಒಳಗೆ ಹಾಕ್ಕೊಂಡು ನೀವು ಯಾವ ಸೈಜ್ ಬೇಕು ನೋಡು ಆ ಸೈಜು ಓಕೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಇವಾಗ ಸ್ವಲ್ಪ ಕೋಕೋ ಪೌಡ್ರ್ ಹಚ್ಚಬೇಕು ಅದಕ್ಕೆ. ಓಕೆ, ರೆಡಿ ಆಯಿತು. ಓಕೆ, ನೀವು ಯಾವ ಶೇಪ್ ಒಳಗಾದರೂ ಮಾಡ್ಕೋಬೋದು. ಓಕೆ, ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಹೋಮ್ ಮೇಡ್ ಆಗಿರೋದ್ರಿಂದ ಆ್ಯಪಲ್ ಕೇಕ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ, ನೋಡಿ ಹೋಮ್ ಮೇಡ್ ಆಗಿರೋದ್ರಿಂದ ನಿಮಗೆ ಯಾವುದೇ ಟೆನ್ಷನ್ ಇರಲ್ಲ. ಓಕೆ, ಮಕ್ಕಳು ಖುಷಿಯಾಗಿರ್ತಾರೆ, ನೀವು ಖುಷಿಯಾಗಿರ್ತೀರಿ. ಆಯಿತಾ, ಯಾವ ಇಂಗ್ರೀಡಿಯೆಂಟ್ ಹಾಕಿದಾರೋ ಏನೋ ಆ ಥರ ಯಾವ ಟೆನ್ಷನ್ ನಿಮಗೂ ಇರಲ್ಲ. ಮಕ್ಕಳು ಖುಷಿಯಾಗಿರ್ತಾರೆ, ನೀವು ಐಟಮ್ ಬಗ್ಗೆ ಯಾವ ಟೆನ್ಷನ್ ಇರಲ್ಲ. ಹೋಮ್ ಮೇಡ್ ಆಗಿರುತ್ತೆ. ಹೋಮ್ ಮೇಡ್ ಆ್ಯಪಲ್ ಕೇಕ್ ಇದು ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಇಂಗ್ರೀಡಿಯೆಂಟಿಂದ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಹಾಗೂ ತುಂಬ ಹೆಲ್ದಿ ಆಗಿರುವಂಥ ಆ್ಯಪಲ್ ಕೇಕ್.